ಪಾಕಿಸ್ತಾನದವರು ಹುಟ್ಟು ಅಡಗಿಸಿ ಎರಡು ದಿವಸದಲ್ಲಿ ಉದ್ದಕ್ಕೆ ದೀಡ್ ನಮಸ್ಕಾರ ಬಿಡಂಗ ಹಾಕಂಗೆ ಮಾಡಿದವರು ಧೀಮಂತ ನಾಯಕ ನರೇಂದ್ರ ಮೋದಿಜಿಯವರು. ಇವರು ಸರೆಂಡರ್ ಆದ್ರು ಅಂತ ಹೇಳ್ತಾರೆ. ಎಂಥ ವಿಪರ್ಯಾಸ! ಇಂಥವ್ರನ್ನ ಕಾಂಗ್ರೆಸ್ನವ್ರು ಪ್ರಧಾನಮಂತ್ರಿ ಮಾಡ್ತಾರಂತೆ ದೇಶದ. ಏನು ಗತಿ ಆಗುತ್ತೆ? ಇಂಥವ್ನ ಪ್ರಧಾನಮಂತ್ರಿ ಮಾಡೋದೇನು, ಇಲ್ಲಿ ಕಾಶ್ಯಪ್ನಂಥವ್ರನ್ನ ಇಲ್ಲಿ MLN ಮಾಡೋದೇನು ಒಂದ. ಮನೇನೇನೋ ಬೊಗಳೈತೆ, ಅದಕ್ಕೇನಾರ ಹುಚ್ಚನಾಗಿ ಈಗ ಏನಾರು ಕಡ್ದೈತೇನ ಹೋಗಿ ಕಾಂಗ್ರೆಸ್ ನಾಯಕರು ಒಂದಿಷ್ಟು ತೋರಿಸ್ಕೊಂಡ್ರೆ ಬರ್ರಿ ಅಲ್ಲಿ ಬಾಯಿಗೆ ಬಂದಾಗ ಮಾತಾಡುತ್ತೆ. ಏನಂತ ನಾ ಅದನ್ನು ತಂದೀನಿ ಇದನ್ನು ತಂದಿದ್ದೀನಿ. ಹಿಂದಿನ ಪೀರಿಯಡ್ನಾಗ 4,500 ಕೋಟಿ ತಂದನಂತಪ್ಪ. ಎಲ್ಲೆಲ್ಲ ಅದು ನೋಡ್ರಿ. ಮತ್ತೆ 4,500 ಕೋಟಿ ಅಂತ ಮನೆಯವ್ರ ಭಾಷಣ ಮಾಡಿದ್ದೆ. 4,500 ಕೋಟಿ ಅಂತ. ಮತ್ತು ಎಲ್ಲಿ ಅದಾವ? ಏನು ಯೋಜನೆ ಅದಾವ? ಎಲ್ಲವೂ ನಮ್ಮ ಕಾಲದಲ್ಲೇ ಅದಾವ. ಇವ್ನ ಹಣೆ ಬರಕ್ಕೆ ಒಂದು ಹೊಸ ಯೋಜನೆ ತರೋದಾಗಿಲ್ಲ. ಇವ ಮಾತಾಡ್ತಾನೆ ಬ್ಯಾಡ ಅದ್ರ ಕತೆ. ಮನೆ ಕಟ್ಟಿಲ್ಲ ಅಂತ. ಅಲ್ಲಿ 500 ಮನೆಗೆ ಹೋಗಿ ಕೇಳ್ಕೊಂಬ, ಇಲ್ಲ ಕಂದಗಲ್ ರಸ್ತೆಗೆ ಹೋಗಿ ಕೇಳ್ಕೊಂಬ ಯಾರು ಕಟ್ಟಿದ್ವು ಅಂಥೇಳಿ. ಇಲ್ಲ ಉರುಳಿಗಪ್ಪನ ಕಾರ್ಯ ಒಳಗೆ ಮನೆ ಕಟ್ಟಕತ್ತಿದ್ದಲ್ಲ, ಅವನ್ನ ಯಾಕೆ ಬಂದ್ ಮಾಡಿದಿ? ಕಮಿಷನ್ಗೋಸ್ಕರ ಬಂದ್ ಮಾಡಿದಿ. ಇಸ್ಪಟ್ ಅಡ್ಡೇನೇ ಇಲ್ಲ ಅಂತ. ಇಲ್ಲೇ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹಾಕನಂತೆ. ಇಸ್ಪಟ್ ಅಡ್ಡೆ ಇಲ್ಲ ಅಂತ. ಇಲ್ಲೇ ಬಸ್ ಸ್ಟ್ಯಾಂಡ್ ಹಿಂದ್ಗಡೆನ, ಡಿಪೋದ ಹಿಂದ್ಗಡೆನ ನಿಮ್ಮ ಶಿಷ್ಯರೇ ನಡೆಸ್ತಾರಲ್ಲ, ಮತ್ತೆ ಅವ್ರಿವ್ರು ಯಾಕೆ? ಅವನೊಬ್ಬ ನಗರಸಭಾ ಸದಸ್ಯ. ಅಲ್ಲೇ ನಡೀತಾ ಇದೆ ಅಂದ್ರೆ ಕಣ್ಮುಚ್ಚಿಂದ ಅಲ್ಲಿ ಮರಳು ಅಂತ. ಮರಳು ಎಲ್ಲೈತಿ? ಇಲ್ಲೇ ಹೋಗಿ ತೊಂಡಾಳ ಹತ್ರ ಏನಾಗೈತೆ? ಇಲ್ಲ ಕಣ್ಣು ಮುಂದೆ ಐತೆ ಅಲ್ಲ. ಅಂಗೈ ಉಣ್ಣಿ ಕನ್ನಡಿಬೇಕಾ? ಇಲ್ಲೇ ಕಣ್ಣು ಮುಂದೆನೇ ಐತೆ. ಅಲ್ಲಿ ಹೋಗಿ ಅಲ್ಲಿ ದಾಸವಾಳದಾಗ ಹೋಗಿ ಕೇಳಿ ಜನರನ್ನ ಹೇಳ್ತಾರ ಯಾವ ಅಧಿಕೃತ ಪಾಯಿಂಟ್ ಐತೆ ಅಲ್ಲಿ, ಕರಡಿಯಲ್ಲಿ ಯಾವ ಎಷ್ಟು ಅಧಿಕೃತ ಪಾಯಿಂಟ್ ಅದಾವ. ನೀ ಮಾಡೋದೆಲ್ಲ ಲೂಟಿ. ಮಾತು ಕೇಳ್ಬೇಕಾರ ನಾನು ಅದನ್ನು ಮಾಡಿ, ನಾನು ಇದನ್ನು ಮಾಡಿ ಅರಾಜಕತೆ. ಏನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಸಂಪೂರ್ಣ ನಿಷ್ಕ್ರಿಯ ಆಗ್ಯದ. ಏನು ಜೂಜಾಟ ಕೇಂದ್ರಗಳು ಇಡೀ ರಾಜ್ಯದಲ್ಲೆಲ್ಲ, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಂತೂ ನಿಮ್ಗೆ ಗೊತ್ತಿದ್ದಾಯ್ತಾ. ಇಲ್ಲೇ ಮುಂದಾದವ. ನೀನ ಹೋಗಿ ನೋಡ್ಕೊಂಡು ಅಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಅಲ್ಲೇ ಕೊಟ್ಟು ಬಾ. ಎಲ್ಲ ಡಿಪೋದಿಂದ ಹೋಗಿ ಗೊತ್ತಾಗುತ್ತೆ ಯಾರ್ಯಾರ್ದೈತಂತ. ಮತ್ತು ಭಾಳ ದೂರ ಹೋಗೋದು ಬೇಕಾಗಿಲ್ಲ. ಅಲ್ಲೇ ನಿನ್ನ ಮನೆ ಮಗಳನ್ನ ನಡ್ಕೊಂತ ಹೋದ್ರೆ ಸಿಗ್ತೈತಿ ಎಟದ್ನಾಗರ. ಮತ್ತು ಹೇಳಿ ಕೇಳೋದ್ರೆ ಇರ್ತಾನೆ, ಅಡ್ಕೆಂತ ಕೂತಿರ್ತಾರೆ. ನಾನು ಬರ್ತಾನೆ ಅಂತ ಹೇಳಿ ಕೇಳಿ ಯಾವ್ದಾದ್ರು ಅಡ್ಕೆ ಪೊಲೀಸರು ಏನು ಅವ್ರು ಏನು ಮಾಡೋಕ್ಕೆ ಬರ್ತಂದ್ರೆ ಅವ್ರು ಇರ್ತಾರನ ಅಲ್ಲಿ. ನಾವು ರೇಡ್ ಮಾಡಕ್ಕೆ ಬರ್ತಂದ್ರೆ ಇರ್ತಾರ. ಈ ರೀತಿ ವ್ಯವಸ್ಥೆ ಇಲ್ಲೈತಿ. ಅದಕ್ಕೆ ನಾನು ಹೇಳೋದು ಇಷ್ಟ, ನಮ್ಮ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಈ ರಾಷ್ಟ್ರದ ಗೌರವವನ್ನು, ಈ ರಾಷ್ಟ್ರದ ಅಭಿವೃದ್ಧಿಯನ್ನು, ಈ ರಾಷ್ಟ್ರದ ಭದ್ರತೆಯನ್ನು ಕಾಪಾಡ್ತಕ್ಕಂಥ ಒಂದು ಪಾರ್ಟಿ, ಅದು ಪಕ್ಷ ಅದು ಯಾವುದಾದ್ರೆ ಭಾರತೀಯ ಜನತಾ ಪಕ್ಷ. ಉಳಿದ ಪಾರ್ಟಿ ಕಾಂಗ್ರೆಸ್ಸಿಂದಂತೂ ಸಾಧ್ಯನೇ ಇಲ್ಲ. ನಾನು ಹೇಳಿದ್ನಲ್ಲಾಗಲ್ಲ, ಎಷ್ಟು ಬಾಂಬ್ ಸ್ಫೋಟಗಳಾದರೂ ಅಮೇರಿಕಕ್ಕೆ ಪತ್ರ ಬರ್ತಿ ಅಂತ ಕೂತರು. ಏನು ಒಂದು ದಿವಸ ಒಂದೂ ಕಾರ್ಯಾಚರಣೆಗೆ ತರಲಿಲ್ಲ, ಒಂದು ಬಾಂಬ್ ಹಾಕಲಿಲ್ಲ, ಒಂದು ಅವರು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಕಾರ್ಗಿಲ್ ಯುದ್ಧ ಮಾಡಿ ವಾಜಪೇಯಿ ಅವರ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ರು. ಈಗ ಮೊನ್ನೆ ತಾನೇ 2 ದಿವಸದಲ್ಲಿ, ಭಾಳ ದಿವಸ ಹೋಗಲೇ ಇಲ್ಲ, ಅದು 2 ಅಟೆಂಪ್ಟ್ನಲ್ಲಿ ಮುಗಿಸ್ಬಿಟ್ರು. ಏಕ್ ಮಾರ್ ದೋ ತುಕಡ ಅಂತೇಳಿ. ಈ ರೀತಿಯ ದಿಟ್ಟತನವನ್ನು ಪ್ರದರ್ಶಿಸಿದಂಥ ನಮ್ಮ ಮೋದಿಜಿಯವರು ಇವತ್ತು ಈ ದೇಶಕ್ಕೆ ಒಬ್ಬ ವರಪುತ್ರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥವರ ಒಂದು ಆಡಳಿತದಲ್ಲಿ ಇವತ್ತು ನಾವು ಮುನ್ನಡಿಬೇಕಾಗುತ್ತೆ. ಅವರ ಯೋಜನೆಗಳನ್ನು ಎಲ್ಲ ಜನರಿಗೆ ನಾವು ಮುಟ್ಟಿಸ್ತಕ್ಕಂಥದ್ದು, ತಳಮಟ್ಟದಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ವಿನಂತಿ ಮಾಡ್ಕೊಂಡು 4 ಮಾತು ಮುಗಿಸ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.